God wants sons and daughters to prophesy. ದೇವರಿಗೆ ತನ್ನ ಮಗ ಮತ್ತು ಮಗಳು ಪ್ರವಾದಿಸಬೇಕು ಅಂತ ಬಯಕೆ ಇದೆ. Do you know that God wants all of you to prophesy? ನೀವೆಲ್ಲರೂ ಪ್ರವಾದನೆ ಮಾಡುವವರಾಗಿರ್ಬೇಕು ಅಂತ ದೇವರು ಬಯಸುತ್ತಾರೆ ಅಂತ ನಿಮಗೆ ಗೊತ್ತಿದೆನಾ? Every brother, every sister sitting here, ಇಲ್ಲಿ ಕೂತಿರುವಂತ ಪ್ರತಿ ಸಹೋದರ ಮತ್ತು ಪ್ರತಿ ಸಹೋದರಿ, you won't be a prophet. Prophet is a special calling. ನೀವು ಪ್ರವಾದಿಗಳಾಗ್ಲಿಕ್ಕೆ ಆಗಲ್ಲ. ಪ್ರವಾದಿಗಳು ಬಹಳ ವಿಶೇಷವಾದ ಕರೆಯನ್ನು ಹೊಂದಿಕೊಂಡಿರ್ತಾರೆ. But you can prophesy. ಆದ್ರೆ ನೀವು ಪ್ರವಾದಿಸಬಹುದಾಗಿದೆ. A prophet is a man who stands up in the pulpit. ಪ್ರವಾದಿಯು ವೇದಿಕೆ ಮೇಲೆ ನಿಂತುಕೊಂಡು ಮಾತನಾಡುವಂತ ಒಬ್ಬ ವ್ಯಕ್ತಿಯಾಗಿರ್ತಾನೆ. Anointed by God to expose the sins of God's people and to show them the solution. ಒಬ್ಬ ಪ್ರವಾದಿಯು ದೇವರಿಂದ ಅಭಿಷಕ್ತಗೊಂಡು ದೇವ ಜನರ ಪಾಪಗಳನ್ನು ತೋರಿಸಿ ಅದಕ್ಕೆ ಪರಿಹಾರ ಸೂಚಿಸುವಂತವನಾಗಿರ್ತಾನೆ. Prophesying is in your ordinary conversation. ಪ್ರವಾದಿಸುವಂತದ್ದು ನಿಮ್ಮ ಸಾಮಾನ್ಯ ಮಾತುಕತೆಯಲ್ಲಿ ಇರುವಂತದ್ದಾಗಿದೆ. Where you share God's word with somebody 2 minutes. ನೀವು ಇನ್ನೊಬ್ಬರಿಗೆ 2 ನಿಮಿಷಗಳ ಕಾಲ ದೇವರ ವಾಕ್ಯವನ್ನು ಸಾರಿದ್ರೂ ಸಹ and you bless that person. ನೀವು ಆ ವ್ಯಕ್ತಿಯನ್ನ ಆಶೀರ್ವದಿಸ್ತೀರಿ. Do you want to be one like that? ನೀವು ಆ ರೀತಿಯಾಗಿ ಒಬ್ಬರಾಗಿರ್ಬೇಕು ಅಂತ ಇಷ್ಟಪಡ್ತೀರಾ? Every single brother, sister, young and old here can prophesy according to ಪ್ರತಿಯೊಬ್ಬ ಸಹೋದರ ಸಹೋದರಿ ಮತ್ತು ಯೌವನಸ್ಥರು ಹಿರಿಯರು ಮೊದಲುಗೊಂಡು ಪ್ರತಿಯೊಬ್ಬರು ಕೂಡ ಪ್ರವಾದಿಸಬಹುದಾಗಿದೆ. ಯಾವುದ್ರ ಪ್ರಕಾರವಾಗಿ ಅಂದ್ರೆ it says in Acts 2:17, I'll pour out my spirit on all mankind. ಅಪೊಸ್ತಲರ ಕೃತ್ಯಗಳು 2:17 ವಾಕ್ಯ ಈ ರೀತಿ ಹೇಳುತ್ತೆ, ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನ ಸುರಿಸುವೆನು ಅಂತ. Turn to that verse. ಆ ವಚನಕ್ಕೆ ತಿರುಗಿಸಿಕೊಳ್ಳ್ರಿ. Acts chapter 2 and verse 17. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 17ನೇ ವಚನ. In the last days I will pour out my spirit on all mankind. ಕಡೆಯ ದಿನಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನ ಸುರಿಸುವೆನು. And your sons and your daughters will prophesy. Your teenage sons and daughters will prophesy. ನಿಮ್ಮ ಕುಮಾರರು ಕುಮಾರ್ತೆಯರು ಪ್ರವಾದಿಸುವರು, ಇದಲ್ಲದೆ ನಿಮ್ಮ ಯೌವನಸ್ಥರಿಗೆ ದರ್ಶನಗಳಾಗುವವು ಎಂಬುದಾಗಿ ಅಲ್ಲಿದೆ. So that means God's not going to pour out his spirit on the dogs and the cats, but there are no dogs and cats in this meeting. ಅದರ ಅರ್ಥ ದೇವರು ತನ್ನ ಆತ್ಮವನ್ನ ನಾಯಿಗಳ ಮೇಲೆ ಬೆಕ್ಕುಗಳ ಮೇಲೆ ಸುರಿಸೋದಿಲ್ಲ. ಈ ಕೂಟದಲ್ಲಿ ನಾಯಿಗಳು ಬೆಕ್ಕುಗಳು ಕುಳಿತಿಲ್ಲ. All mankind. Do you belong to all mankind? My brother, sister, it's for you. ಇಲ್ಲಿ ಹೇಳುತ್ತೆ ಎಲ್ಲಾ ಮನುಷ್ಯರ ಮೇಲೆ ಅಂತ. ನೀವು ಮನುಷ್ಯರಿಗೆ ಸಂಬಂಧಪಡ್ತೀರಾ ಪ್ರಿಯ ಸಹೋದರ ಮತ್ತು ಸಹೋದರಿ, ಈ ವಾಕ್ಯ ನಿಮಗಾಗಿದೆ. The promise is unto you. Later on Peter said, it's for you. ಆ ವಾಗ್ದಾನಗಳು ನಿಮಗಾಗಿದೆ. ಪೇತ್ರನು ನಂತರದಲ್ಲಿ ಹೇಳ್ತಾನೆ ಇದು ನಿಮಗಾಗಿ ಅಂತ. You can prophesy. ನೀವು ಪ್ರವಾದಿಸಬಹುದಾಗಿದೆ. You say no, it won't happen. Then according to your faith it be unto you. It will not happen in your case. ನೀವು ಅನ್ಕೋಬಹುದು ಇಲ್ಲ ನನಗೆ ಆಗೋಲ್ಲ ಅಂತ. ನೀವು ನಿಮ್ಮ ಪ್ರಕರಣದ ಪ್ರಕಾರ ನಿಮಗೆ ನಂಬಿಕೆ ಇಲ್ಲದ್ರಿಂದ ಇದು ಆಗೋದಿಲ್ಲ. But if you will take God's word as it says, ಇಲ್ಲಿ ದೇವರ ವಾಕ್ಯ ಹೇಳೋ ಪ್ರಕಾರ ನೀವು ತೆಗೆದುಕೊಳ್ಳೋದಾದ್ರೆ, God, I'm not called to be a prophet, but I can prophesy. ದೇವರೇ ನಾನು ಪ್ರವಾದಿ ಅಂತ ಕರೆಸ್ಕೊಳ್ಳೋಕೆ ಇಷ್ಟ ಇಲ್ಲ, ನಾನು ಪ್ರವಾದಿಸಲು ಇಷ್ಟಪಡ್ತೇನೆ ಅಂತ ದೇವರಿಗೆ ಹೇಳುವಾಗ, I can bless people with the words I speak. ನಾನು ಮಾತನಾಡುವಂತ ಮಾತಿನಿಂದ ಇತರರನ್ನ ಆಶೀರ್ವದಿಸಬೇಕು ಸ್ವಾಮಿ. And it also says, it's repeated in 1 Corinthians 14. 1 ಕೊರಿಂಥ 14ರಲ್ಲಿ ಇದು ಮತ್ತೊಮ್ಮೆ ಹೇಳಲ್ಪಟ್ಟಿದೆ. Listen to this word. ಈ ವಾಕ್ಯವನ್ನು ಕೇಳಿಸ್ಕೊಳ್ರಿ. Verse 31, 1 Corinthians 14:31 is telling in a church. 1 ಕೊರಿಂಥ 14:31 ಇಲ್ಲಿ ಸಭೆಗೆ ಈ ಮಾತನ್ನ ಅಥವಾ ವಾಕ್ಯವನ್ನ ಹೇಳಲಾಗ್ತಾ ಇದೆ. You can all prophesy. ನೀವೆಲ್ಲರೂ ಪ್ರವಾದಿಸಬಹುದು. You don't need a clearer word than that in scripture. ವಾಕ್ಯದಲ್ಲಿ ಇದಕ್ಕಿಂತ ಸ್ಪಷ್ಟ ವಚನ ನಿಮಗೆ ಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ. You can all prophesy one by one. ನೀವೆಲ್ಲರೂ ಒಬ್ಬೊಬ್ಬರಾಗಿ ಪ್ರವಾದಿಸಬಹುದು. Because some of our elder brothers have got a brethren type of background. ಯಾಕಂದ್ರೆ ನಮ್ಮಲ್ಲಿನ ಕೆಲವು ಸಭಾ ಹಿರಿಯರು ಬ್ರದರನ್ ರೀತಿಯ ಹಿನ್ನೆಲೆಯಿಂದ ಬಂದಿರಬಹುದಾಗಿದೆ. They have stifled the voices of the sisters in our assemblies for many years. ಅನೇಕ ವರ್ಷಗಳ ಕಾಲ ನಮ್ಮ ಸಭೆಯಲ್ಲಿನ ಆ ಒಂದು ಸಹೋದರಿಯರ ಸ್ವರವನ್ನ ನಿಲ್ಲಿಸ್ಬಿಟ್ಟಿದ್ರು, ಅಂದ್ರೆ ಮಾತಾಡಕ್ ಬಿಡ್ತಿರ್ಲಿಲ್ಲ. I've always been against it. ನಾನು ಯಾವಾಗಲೂ ಅದರ ವಿರುದ್ಧವಾಗಿದ್ದೆ. But what can I do? ನಾನು ಏನ್ ಮಾಡ್ಲಿ ಹಾಗಾದ್ರೆ? I'm faced up with a massive number of elder brothers who will never allow their sisters to say anything. ನಮ್ಮ ಸಭೆಯಲ್ಲಿನ ಹಿರಿಯರು ಅನೇಕ ಸಂಖ್ಯೆಯಲ್ಲಿ ಸಹೋದರಿಯರನ್ನ ಮಾತನಾಡಲು ಅನುಮತಿಸ್ತಿರ್ಲಿಲ್ಲ. ನಾನು ಅದನ್ನ ನೋಡಿದ್ದೀನಿ. Except get up and say amen. ಎದ್ದು ಆಮೆನ್ ಅಂತ ಹೇಳೋಕೆ ಮಾತ್ರ ಅವಕಾಶ ಇರ್ತಾ ಇತ್ತಲ್ಲಿ. When the Bible says they should prophesy. ಸತ್ಯವೇದ ಹೇಳುವಾಗ ನೀವು ಪ್ರವಾದಿಸಬೇಕು ಅಂತ. Well, you are answerable before God. ನೀವೆಲ್ಲರೂ ಕೂಡ ದೇವರಿಗೆ ಉತ್ತರ ಕೊಡುವವರಾಗಿರ್ತೀರಿ. For hindering God's word and God's work in your church. ದೇವರ ವಾಕ್ಯವನ್ನ ಮತ್ತು ದೇವರ ಕಾರ್ಯವನ್ನ ನೀವು
ಅಡ್ಡಿ ಮಾಡ್ತಾ ಇದ್ದೀರಿ ನಿಮ್ಮ ಸಭೆಗಳಲ್ಲಿ ಅಂತ ಹೇಳಿದೆ. And I believe that's the reason why many of our younger sisters are suffering. ನಾನು ನಂಬ್ತೀನಿ ಅದಕ್ಕಾಗಿ ನಮ್ಮಲ್ಲಿನ ಅನೇಕ ಯೌವನಸ್ಥ ಸಹೋದರಿಯರು ಬಾಧೆ ಪಡ್ತಾ ಇದ್ದಾರೆ ಅಥವಾ ಕಷ್ಟ ಪಡ್ತಾ ಇದ್ದಾರೆ ಅಂತ. Because the elder brothers have stifled the older sisters from prophesying for many years. ಯಾಕಂದ್ರೆ ಹಿರಿಯರು ಅನೇಕ ವರ್ಷಗಳಿಂದ ಹಿರಿಯ ಸಹೋದರಿಯರನ್ನ ಪ್ರವಾದಿಸುವುದಕ್ಕೆ ಅನುಮತಿಸಿಲ್ಲ ಅಥವಾ ಬಿಟ್ಟಿಲ್ಲ. ಅದಕ್ಕಾಗಿ And you keep a person quiet for years and then you suddenly try to open their mouth, you can't do it. ನೀವು ಅನೇಕ ವರ್ಷಗಳ ಕಾಲ ಒಬ್ಬ ವ್ಯಕ್ತಿಯನ್ನ ಮೌನವಾಗಿರಿಸಿ ತಕ್ಷಣಕ್ಕೆ ಅವರ ಬಾಯನ್ನ ತೆರೆಸುವಂತ ಪ್ರಯತ್ನ ಮಾಡಿದ್ರೆ ಅದು ಆಗಲ್ಲ. ಅದು My dear brothers, get rid of your brethren theology. ನನ್ನ ಪ್ರಿಯ ಸಹೋದರರೇ, ನಿಮ್ಮ ಬ್ರದರನ್ ರೀತಿಯ ವಿಧಗಳಿಂದ ಹೊರಗೆ ಬನ್ರಿ. Come to the scriptures. ವಾಕ್ಯಕ್ಕೆ ಬನ್ರಿ. Read the scriptures. We got traditions which are totally unscriptural. ವಾಕ್ಯವನ್ನ ಓದ್ರಿ. ಆ ಒಂದು ಸಂಪ್ರದಾಯಗಳನ್ನ ನೀವೇನ್ ಹೇಳ್ತಾ ಇದ್ದೀರಲ್ಲ ಅದೆಲ್ಲ ವಾಕ್ಯಗಳಲ್ಲಿ ಹೇಳಲ್ಪಟ್ಟಿಲ್ಲ. Our brothers and sisters must prophesy. ನಮ್ಮ ಪ್ರಿಯ ಸಹೋದರ ಮತ್ತು ಸಹೋದರಿಯರು ಪ್ರವಾದಿಸುವವರಾಗಿರಬೇಕು. They are not prophets, they are not elders, they are not called to teach. That's clear. ಅವರು ಪ್ರವಾದಿಗಳಲ್ಲ, ಅವರು ಹಿರಿಯರಲ್ಲ ಮತ್ತು ಬೋಧನೆ ಮಾಡಲು ಕರೆದಿಲ್ಲ, ಅದು ಸ್ಪಷ್ಟವಾಗಿದೆ. But they must be encouraged to prophesy. ಅವರೆಲ್ಲರೂ ಪ್ರೋತ್ಸಾಹಿಸಲ್ಪಡಬೇಕು ಪ್ರವಾದಿಸುವುದಕ್ಕಾಗಿ. Young brothers, young sisters, older brothers, older sisters must prophesy. ಯೌವನಸ್ಥ ಸಹೋದರ ಸಹೋದರಿ, ಹಿರಿಯ ಸಹೋದರ ಮತ್ತು ಸಹೋದರಿ ಎಲ್ಲರೂ ಪ್ರವಾದಿಸುವವರಾಗಿರಬೇಕು. You need only 2 minutes. ನಿಮಗೆ 2 ನಿಮಿಷಗಳ ಕಾಲಾವಕಾಶ ಮಾತ್ರ ಸಾಕು. But you got to control your tongue. ಆದರೆ ಅದಕ್ಕಿಂತ ಮೊದಲು ನೀವು ನಿಮ್ಮ ನಾಲಿಗೆಯನ್ನ ನಿಯಂತ್ರಣದಲ್ಲಿಡಬೇಕು. You don't do that, ನೀವು ಅದನ್ನು ಮಾಡಲಿಲ್ಲ ಅಂದ್ರೆ you can't. ನಿಮಗೆ ಬೇರೆ ಏನು ಮಾಡ್ಲಿಕ್ಕಾಗಲ್ಲ. See what the Lord told Jeremiah in chapter 15 of Jeremiah. ಕರ್ತನು ಯೆರೆಮೀಯ 15ರಲ್ಲಿ ಏನು ಹೇಳಿದ್ರು ಅದನ್ನು ನೋಡ್ರಿ. Jeremiah chapter 15 ಯೆರೆಮೀಯ 15ನೇ ಅಧ್ಯಾಯ and verse 19. 19ನೇ ವಚನ. The same spirit that rested on Jeremiah ಯೆರೆಮೀಯನಲ್ಲಿ ನೆಲೆಸಿದ್ದ ಅದೇ ಆತ್ಮನು is the spirit that in the new covenant God has poured upon all mankind. ದೇವರು ಅದೇ ಹೊಸ ಒಡಂಬಡಿಕೆಯ ಆತ್ಮವನ್ನು ಎಲ್ಲಾ ಮನುಷ್ಯರ ಮೇಲೆ ಸುರಿಸಿದ್ದಾನೆ. What did God tell Jeremiah? ದೇವರು ಯೆರೆಮೀಯನಿಗೆ ಏನಂತ ಹೇಳಿದ್ರು? You can't be my mouthpiece or my spokesman easily. Verse 19. 19ನೇ ವಚನ. ನೀನು ನನ್ನ ಬಾಯಿಯಾಗಲಿ ಅಥವಾ ನನ್ನ ಮಾತನ್ನ ಹೇಳುವವನಾಗಿರಲಿ ಆಗಿರುವುದಿಲ್ಲ. If you return and stand before me, ನೀನು ಹಿಂತಿರುಗಿ ನನ್ನ ಎದುರುಗಡೆ ನಿಂತಲ್ಲಿ, I tell you, if you want to prophesy, you got to learn to stand before God all the time. ನೀನು ಪ್ರವಾದಿಸುವುದನ್ನ ಕಲಿಬೇಕು ಅಂತ ಆದ್ರೆ ದೇವರ ಎದುರುಗಡೆ ಯಾವಾಗಲೂ ನಿಲ್ಲುವಂಥದ್ದನ್ನ ಮೊದಲು ಕಲಿಬೇಕು ಎಂಬುದಾಗಿ ಅಲ್ಲಿ ಹೇಳುತ್ತೆ. All the time when you speak to your wife at home, remember Jesus is there listening to what you're saying. ನಿಮ್ಮ ಹೆಂಡತಿಯೊಟ್ಟಿಗೆ ನೀವು ಮಾತನಾಡುವಂತ ವಿಷಯ ಬಂದಾಗ ಯೋಚಿಸ್ರಿ, ಅಲ್ಲಿ ಯೇಸು ಸ್ವಾಮಿ ಇದ್ದಾರೆ, ನೀವು ಮಾತನಾಡುವಂತದನ್ನ ಕೇಳಿಸಿಕೊಳ್ಳುತ್ತಿದ್ದಾರೆ ಅಂತ. When you speak to your husband at home, remember Jesus is there listening to what you're saying. ನಿಮ್ಮ ಗಂಡನೊಟ್ಟಿಗೆ ನೀವು ಮಾತನಾಡುವಂತ ವಿಷಯ ಬಂದಾಗ ನೆನೆಸ್ಕೊಳ್ರಿ, ಅಲ್ಲಿ ಯೇಸು ಸ್ವಾಮಿ ಇದ್ದಾರೆ, ನೀವು ಮಾತನಾಡುವಂತದನ್ನ ಕೇಳಿಸ್ಕೊಳ್ತಾ ಇದ್ದಾರೆ ಅಂತ. You are so careful in the way you speak to your husband or wife. If a brother is standing there, ಅಲ್ಲಿ ಒಬ್ಬ ಸಹೋದರ ನಿಂತ್ಕೊಂಡಿದ್ದಾನೆ ಅಂದ್ರೆ ಗಂಡ ಮತ್ತು ಹೆಂಡತಿಯರು ಮಾತನಾಡುವಂತ ವಿಷಯದಲ್ಲಿ ಬಹಳ ಜಾಗರೂಕರಾಗಿರ್ತೀರಿ. why can't you be more careful when Jesus is standing there? ಯೇಸು ಸ್ವಾಮಿಯಲ್ಲಿ ನಿಂತುಕೊಂಡಿರುವಾಗ ನೀವು ಹೆಚ್ಚು ಇನ್ನೂ ಜಾಗರೂಕರಾಗಿ ಯಾಕೆ ಇರಬಾರದು? ನೀವು The Lord says you got to stand before me if you want to be my spokesman. ನೀನು ನನ್ನ ಮಾತುಗಾರನು ಆಗ್ಬೇಕು ಅಂತ ಅಂದ್ರೆ ನೀನು ನನ್ನ ಎದುರುಗಡೆ ನಿಲ್ಲಬೇಕು ಅಂತ ದೇವ್ರು ಹೇಳ್ತಾರಲ್ಲಿ. Develop the habit of standing before Jesus. ಯೇಸುವಿನ ಎದುರುಗಡೆ ನಿಲ್ಲುವಂತ ಹವ್ಯಾಸವನ್ನ ಯಾವಾಗಲೂ ರೂಢಿ ಮಾಡ್ಕೊಳ್ರಿ. When you correct your children, remember Jesus is there. ನಿಮ್ಮ ಮಕ್ಕಳನ್ನ ತಿದ್ದುವಂತ ವಿಷಯ ಬಂದಾಗ ನೆನಪು ಮಾಡಿಕೊಳ್ಳ್ರಿ, ಅಲ್ಲಿ ಯೇಸು ಸ್ವಾಮಿ ಇದ್ದಾರೆ ಅಂತ. Should we correct our children? Yes, but in the presence of Jesus. ನಮ್ಮ ಮಕ್ಕಳನ್ನ ತಿದ್ದಬೇಕಾ? ಖಂಡಿತ, ಆದ್ರೆ ಯೇಸುವಿನ ಸಮ್ಮುಖದಲ್ಲಿ. Everything must be done in the presence of the Lord. ಪ್ರತಿಯೊಂದು ಕೂಡ ಯೇಸುವಿನ ಸಮ್ಮುಖದಲ್ಲಿಯೇ ನಡೆಯಬೇಕು. I tell you, we'll have a lot of spiritual people in our church if you just practice this one thing. Lord, I want to do everything in your presence. ಯೇಸುವೆ, ನಾನು ಪ್ರತಿಯೊಂದನ್ನು ನಿಮ್ಮ ಸಮ್ಮುಖದಲ್ಲಿಯೇ ಮಾಡಬೇಕು ಎಂದು ಹೇಳುವುದನ್ನು ಅಭ್ಯಾಸ ನೀವು ಮಾಡಿಕೊಂಡಿದ್ದೇ ಆದಲ್ಲಿ ಸಭೆಯಲ್ಲಿ ಎಷ್ಟೋ ಜನ ನೀವು ಆತ್ಮಿಕರಾಗಿ ಹೊರಹೊಮ್ಮುತ್ತೀರಿ. You will stand before me, and the next thing you got to do, ನೀವು ನನ್ನ ಎದುರುಗಡೆ ನಿಲ್ಲಬೇಕು. ನಂತರ ನೀವು ಮಾಡುವಂಥದ್ದೇನಪ್ಪ ಅಂತಂದ್ರೆ, is you got to get rid of all the worthless things from your conversation. ನಿಮ್ಮ ಮಾತುಕತೆಯಲ್ಲಿ ಇರುವಂತ ಎಲ್ಲಾ ಒಂದು ನೀಚಕರವಾದದ್ದನ್ನ ತೆಗೆಯಬೇಕು. You know, like when they collect gold from these gold mines and they dig it all up. ಆ ಒಂದು
ಬಂಗಾರದ ಭೂಮಿಯಿಂದ ಆ ಆಳಕ್ಕೆ ತೋಡಿ ಬಂಗಾರವನ್ನು ತೆಗೆದುಕೊಳ್ಳುವಾಗ the gold is mixed with mud, tin, other alloys. ಬಂಗಾರವು ಮಣ್ಣಿನಿಂದ ಮತ್ತು ಬೇರೆ ಬೇರೆ ಕಣಗಳಿಂದ ತುಂಬಿಕೊಂಡಿರುತ್ತೆ ಹೊರಗೆ ಬರುವಾಗ. And they wash off all the dirt and they put it in the fire and get rid of all the other alloys till they get only the gold. ಆಗ ಆ ಮಣ್ಣನ್ನ ಅದರಿಂದ ತೆಗೆದು ಸ್ವಚ್ಛಗೊಳಿಸಿ ನಂತರ ಅದನ್ನು ಬೆಂಕಿಯಲ್ಲಿ ಪುಟಕ್ಕೆ ಹಾಕುವಾಗ ಅದು ಶುದ್ಧ ಬಂಗಾರವಾಗಿ ಹೊರಹೊಮ್ಮುತ್ತದೆ. Because that's what they are after. And the Lord says when you're after it like that in your speech. ಅದು ಯಾಕೆ ಹಾಗೆ ಆಗತ್ತಪ್ಪ ಅಂದರೆ ಅವರು ಅದರ ಹಿಂದೆನೇ ಬಿದ್ದಿರ್ತಾರೆ, ಅದಕ್ಕಾಗಿ ಅದು ಆ ರೀತಿಯಾಗಿ ಆಗತ್ತೆ. ನೀವು ಕೂಡ ಮಾತಿನ ವಿಷಯದಲ್ಲಿ ಜಾಗರೂಕರಾಗಿರುವಾಗ ಮತ್ತು ಅದರ ಹಿಂದೆ ಇರುವಾಗ you get rid of all the mud, you get rid of all the alloys, and you're going to have only the gold in your speech. ಆಗ ನೀವು ಎಲ್ಲ ಮಣ್ಣಿನಿಂದ ಹೊರಗೆ ಬರ್ತೀರಿ ಮತ್ತು ನೀಚಕರ ವಿಷಯಗಳಿಂದ ಹೊರಗೆ ಬರ್ತೀರಿ. ಆಗ ನಿಮ್ಮ ಮಾತು ಬಂಗಾರವಾಗಿ ಹೊರಹೊಮ್ಮುತ್ತದೆ. You take forth the precious in your conversation and get rid of all those other worthless things. What will happen? ನೀವು ನಿಮ್ಮ ಮಾತಿನಲ್ಲಿ ಅಮೂಲ್ಯವಾದದ್ದನ್ನು ಮಾತ್ರ ತೆಗೆದುಕೊಂಡು ನೀಚಕರ ಮತ್ತು ಪ್ರಯೋಜನಕ್ಕೆ ಬಾರದಂತವುಗಳನ್ನು ತೆಗೆದು ಹಾಕಿದರೆ ಏನಾಗತ್ತೆ? You will become my mouthpiece. ನೀವು ಆಗ ನನ್ನ ಬಾಯಿಗಳಾಗುತ್ತೀರಿ ಅಂತ ದೇವರು ಹೇಳುತ್ತಾರೆ. You will become my spokesman. ನೀವು ನನ್ನ ಮಾತುಗಳನ್ನು ಆಡುವಂತ ನನ್ನ ಬಾಯಿ ಆಗ್ತೀರಿ. I will speak through your mouth. ನಾನು ನಿಮ್ಮ ಬಾಯಿಯ ಮುಖಾಂತರ ಮಾತನಾಡುತ್ತೇನೆ. And you will never go to them, they will turn to you. ನೀವು ಅವರ ಬಳಿಗೆ ಹೋಗೋದಿಲ್ಲ, ಅವರೇ ನಿಮ್ಮ ಬಳಿಗೆ ಹಿಂತಿರುಗುತ್ತಾರೆ. God told Jeremiah, you don't have to worry. ದೇವರು ಯೆರೆಮೀಯನಿಗೆ ಹೇಳಿದ್ರು, ನೀನು ಚಿಂತೆಗೀಡಾಗೋ ಅವಶ್ಯಕತೆ ಇಲ್ಲ. I tell you, ನಾನು ನಿನಗೆ ಹೇಳಕ್ ಇಷ್ಟಪಡ್ತೀನಿ, if you become a man or a woman with whose mouth God is, ನೀವು ದೇವರ ಬಾಯಿಯುಳ್ಳಂತ ಪುರುಷ ಮತ್ತು ಸ್ತ್ರೀ ಆಗೋದಾದ್ರೆ people will come to you to listen to that word. ಜನರು ಆ ಮಾತನ್ನ ಕೇಳಿಸಿಕೊಳ್ಳಲು ನಿಮ್ಮ ಬಳಿಗೆ ಅವರಾಗೆ ಬರ್ತಾರೆ. Why is it people don't come to your church? ಯಾಕೆ ಜನರು ನಿಮ್ಮ ಸಭೆಗಳಿಗೆ ಬರ್ತಾ ಇಲ್ಲ? Oh, nobody's coming. Maybe you got nothing to say. ನೀವು ಅನ್ಕೊಂತೀರಿ, ಓ ಯಾರು ಬರ್ತಾ ಇಲ್ಲ ಅಂತ. ಯಾಕೆಂದ್ರೆ ನಿಮಗೆ ಹೇಳಲಿಕ್ಕೆ ಏನೂ ಇರೋಲ್ಲ. Why should they come? ಯಾಕೆ ಬರಬೇಕು? Why should they come to hear a man speaking? The world is full of men speaking. ಮನುಷ್ಯರು ಮಾತನಾಡುವಂತದನ್ನ ಕೇಳಿಸ್ಕೊಳ್ಳಕ್ಕೆ ಯಾಕೆ ಬರಬೇಕು? ಲೋಕದ ಪೂರ್ತಿ ಮನುಷ್ಯರು ಮಾತನಾಡದೇ ಇದೆ. They want to hear God speaking. ದೇವರು ಮಾತನಾಡುವಂತದನ್ನ ಕೇಳಿಸಿಕೊಳ್ಳಕ್ಕೆ ಜನರು ಬರಬೇಕು. Don't blame people. ಜನರನ್ನ ದೂಷಿಸಬೇಡ್ರಿ. There are a lot of people in this country who want to hear God. ಇಡೀ ದೇಶದಲ್ಲಿರುವಂತ ಜನರು ದೇವರಿಂದ ಕೇಳಿಸಿಕೊಳ್ಳಲು ಬಯಸುತ್ತಾರೆ. But they don't want to come here hear you. ನಿಮ್ಮಿಂದ ಕೇಳಿಸಿಕೊಳ್ಳಲು ಅವರು ಬರೋದಿಲ್ಲ. Because they've come and heard you a few times and there's just another man giving his opinion. ಅವರು ಬಂದು ನಿಮ್ಮಿಂದ ಕೆಲವು ಸಮಯ ಕೇಳಿರಬಹುದು, ಆದರೆ ಅದು ಅವರಿಗೆ ಯಾವ ತರ ಅನಿಸಿರತ್ತಪ್ಪ ಅಂದ್ರೆ ಅದು ಮತ್ತೊಬ್ಬ ಮನುಷ್ಯನು ಕೊಡುತ್ತಿರುವಂತ ಮತ್ತೊಂದು ಅಭಿಪ್ರಾಯ ಅಂತ ಅನಿಸಿರತ್ತೆ. And why is it? Because you're not careful with your speech. ಯಾಕಂದ್ರೆ ನೀವು ನಿಮ್ಮ ಮಾತಿನ ವಿಷಯದಲ್ಲಿ ಜಾಗರೂಕರಾಗಿರೋದಿಲ್ಲ. ಅದಕ್ಕಾಗಿ You're not careful with your tongue. ನೀವು ನಿಮ್ಮ ನಾಲಿಗೆಯ ವಿಷಯದಲ್ಲಿ ಜಾಗರೂಕರಾಗಿರುವುದಿಲ್ಲ. I know times where I believe in history God has used sisters because he couldn't find brothers. ನಾನು ಇತಿಹಾಸವನ್ನ ನೋಡುವಾಗ ದೇವರು ಸಹೋದರರನ್ನ ಕಂಡುಕೊಳ್ಳದೆ ಆಗದೇ ಇರುವಾಗ ಸಹೋದರಿಯರನ್ನು ಉಪಯೋಗಿಸಿಕೊಂಡಿದ್ದಾರೆ. In the Old Testament he used Deborah as a prophetess because he couldn't find any man. She was a judge. ಹಳೆ ಒಡಂಬಡಿಕೆಯಲ್ಲಿ ದೇವರು ದೆಬೋರಳನ್ನ ಉಪಯೋಗಿಸಿದರು. ಆಕೆಯು ನ್ಯಾಯಾಧಿಪತಿಯಾಗಿದ್ದಳು. It's a shame on the women, on the men of Israel that God could not find one man in Deborah's time. ಇಸ್ರೇಲ್ನಲ್ಲಿ ದೆಬೋರಳ ಸಮಯದಲ್ಲಿ ದೇವರು ಒಬ್ಬನೇ ಒಬ್ಬ ಮನುಷ್ಯನನ್ನು ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ. ಅದು ನಿಜವಾಗಲೂ ನಾಚಿಕೆಕರ ಸಂಗತಿ. When God wanted to reveal the truths about the way of the cross, ದೇವರು ಶಿಲುಬೆಯ ಮಾರ್ಗದ ಬಗ್ಗೆ ಸತ್ಯವನ್ನು ಪ್ರಕಟಪಡಿಸಲು ಬಯಸಿದಾಗ in past centuries, do you know he used women like Madame Guyon, Jessie Penn Lewis? ಹಿಂದಿನ ಶತಮಾನಗಳಲ್ಲಿ ದೇವರು ಸ್ತ್ರೀಯರನ್ನು ಅಂದರೆ ಮೇಡಮ್ ಗಿಯೋ ಅನ್ನುವಂಥವ್ರನ್ನ ಮತ್ತೆ ಜೆಸಿಪೆನ್ ಲೂಯಿಸ್ ಎನ್ನುವಂಥವ್ರನ್ನ ಉಪಯೋಗಿಸಿದ್ರು. Because he couldn't find a man. ಯಾಕಂದ್ರೆ ದೇವರು ಪುರುಷನನ್ನು ಕಂಡುಕೊಳ್ಳಲಾಗ್ಲಿಲ್ಲ ಅಲ್ಲಿ. And when he can't find a man, he will find a woman. ಯಾವಾಗ ದೇವರು ಒಬ್ಬ ಪುರುಷನನ್ನು ಕಂಡುಕೊಳ್ಳಲು ಸಾಧ್ಯವಾಗದಿರುವಾಗ ಸ್ತ್ರೀಯನ್ನು ಕಂಡುಕೊಂಡರು ದೇವರು. And I tell you, if Madame Guyon came to our church, I would let her speak more than many brothers or elder brothers. She'd have something to say. ನಾನು ನಿಮಗೆ ಹೇಳುತ್ತೇನೆ, ಮೇಡಮ್ ಗಿಯೋನ್ ರವರು ನಮ್ಮ ಸಭೆಗೆ ಬಂದಿದ್ರೆ ಅನೇಕ ಸಹೋದರರಿಗಿಂತ ಸಭಾ ಹಿರಿಯರಿಗಿಂತ ಅವರಿಗೆ ಹೆಚ್ಚಾಗಿ ನಾನು ಮಾತನಾಡಲು ಅವಕಾಶ ಮಾಡಿಕೊಡ್ತಿದ್ದೆ.
ಯಾಕಂದ್ರೆ ಅವರ ಬಳಿ ಏನಾದರೂ ಹೇಳುವ ವಿಷಯ ಇರುತ್ತಿತ್ತು. If Jessie Penn Lewis came to our church, I would let her speak because she has got something to say. ಜೆಸುಪಿನ್ ಲೂಯಿಸ್ ಅವರು ಏನಾದರೂ ನಮ್ಮ ಸಭೆಗೆ ಬಂದಿದ್ರೆ ಅವ್ರನ್ನೂ ಕೂಡ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೆ, ಯಾಕಂದ್ರೆ ಅವ್ರಿಗೂ ಕೂಡ ಏನೋ ಒಂದು ಇತ್ತು ಮಾತನಾಡಲು. Which is 10 times more edifying than what a lot of brothers have to say, who waste people's time. ಇತರರ ಸಮಯವನ್ನ ವ್ಯರ್ಥ ಮಾಡುವಂತ ಅನೇಕ ಸಹೋದರರಿಗಿಂತ ಅವರು 10 ಪಟ್ಟು ಭಕ್ತಿ ವೃದ್ಧಿ ಮಾಡುವಂತವರಾಗಿದ್ದರು. Why do they waste people's time? Because they are not careful with their mouth. ಅವರು ಯಾಕೆ ಜನರ ಸಮಯವನ್ನು ವ್ಯರ್ಥ ಮಾಡ್ತಾರೆ? ಯಾಕಂದ್ರೆ ಅವರು ತಮ್ಮ ಮಾತಿನ ವಿಷಯವಾಗಿ ಜಾಗರೂಕರಾಗಿಲ್ಲ. They don't stand before God. ಅವರು ದೇವರ ಎದುರುಗಡೆ ನಿಲ್ಲಕ್ಕೆ ಇಷ್ಟಪಡಲ್ಲ. They imagine they're going to stand before God when they stand in the pulpit. Rubbish. ಅವರು ದೇವರ ಎದುರುಗಡೆ ನಿಲ್ಲಕ್ಕೆ ಇಷ್ಟಪಡಲ್ಲ ಅಂತಂದ್ರೆ ವೇದಿಕೆ ಮೇಲೆ ಬಂದು ನಿಲ್ತಾನೆ ಅಂದ್ರೆ ಅದು ನಿಜವಾಗ್ಲೂ ಅಸಹ್ಯನೇ ಸರಿ. You got to stand before God 24 hours a day if you want God to stand with you when you stand in the pulpit. ನೀವು ವೇದಿಕೆ ಮೇಲೆ ನಿಂತಾಗ ದೇವರು ನಿಮ್ಮೊಟ್ಟಿಗೆ ನಿಲ್ಲಬೇಕೆಂದಲ್ಲಿ ನೀವು ದಿನದ 24 ಗಂಟೆ ದೇವರ ಮುಂದೆ ನಿಲ್ಲುವವರಾಗಿರಬೇಕು. God will not be with your mouth in the pulpit if you don't stand before God 24 hours a day, 7 days a week. Let me tell you that. ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ, ನೀವು ದೇವರೊಟ್ಟಿಗೆ ದೇವರ ಮುಂದೆ ದಿನದ 24 ಗಂಟೆ ವಾರದ 7 ದಿನ ನಿಲ್ಲಿಲ್ಲ ಅಂದ್ರೆ ದೇವರು ನೀವು ನಿಲ್ಲುವಂತ ವೇದಿಕೆಯಲ್ಲಿ ನಿಮ್ಮ ಬಾಯಿ ಆಗಿರುವುದಿಲ್ಲ. Any brother, any sister. ಯಾವುದೇ ಸಹೋದರ ಮತ್ತು ಯಾವುದೇ ಸಹೋದರಿ. And I want to encourage all of you brothers and sisters wherever you are. ನೀವು ಎಲ್ಲೇ ಇದ್ರೂ ಪ್ರಿಯ ಸಹೋದರ ಸಹೋದರಿಯರೇ, ನಾನು ನಿಮಗೆ ಪ್ರೋತ್ಸಾಹ ಪಡಿಸೋದು ಏನಪ್ಪಾ ಅಂದ್ರೆ really seek to prophesy. ಪ್ರವಾದಿಸುವಂತದ್ದನ್ನ ಆಶಿಸಿರಿ ಮತ್ತು ಅದನ್ನ ಹುಡುಕಿರಿ. And if your elder brother is a brethren type of man who won't allow you to prophesy in the church, forget it. ನಿಮ್ಮ ಸಭಾ ಹಿರಿಯನು ಬ್ರದರನ್ ರೀತಿಯ ಸಭೆಯವನಾಗಿದ್ರೆ ನಿಮಗೆ ಮಾತನಾಡಲು ಅವಕಾಶ ಕೊಡ್ತಾ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡ್ರಿ. Don't do it. Submit to him. Let him live in his blindness. ಅದನ್ನು ಮಾಡಬೇಡ್ರಿ. ಆತನಿಗೆ ಅಧೀನರಾಗ್ರಿ. ಆತನು ಹಾಗೆ ಕುರುಡುತನದಿಂದ ಜೀವಿಸಲಿ. Let him be the blind elder brother he is. You visit different homes and bless people in the home, sister. ಸಹೋದರಿಯರೇ, ಆತನು ವಿವಿಧ ಮನೆಗಳಿಗೆ ಹೋಗಿ ಇತರ ಕುಟುಂಬಗಳನ್ನು ಆಶೀರ್ವದಿಸುವಂತ ಕುರುಡು ಸಭಾ ಹಿರಿಯನಾಗಿದ್ದರೂ ಹಾಗೆ ಬಿಟ್ಬಿಡಿ. Don't limit God's word just because your elder brother is blind. ನಿಮ್ಮ ಸಭಾ ಹಿರಿಯನು ಕುರುಡನಾಗಿರುವುದರಿಂದ ದೇವರ ವಾಕ್ಯವನ್ನ ಮಿತಿಗೊಳಿಸಬೇಡ್ರಿ. You can be a sister who can prophesy according to Acts 2:17. ಅಪೊಸ್ತಲರ ಕೃತ್ಯಗಳು 2:17 ಪ್ರಕಾರ ಸಹೋದರಿಯರೇ, ನೀವು ಪ್ರವಾದಿಸುವವರಾಗಿರ್ರಿ. Don't listen to these old fashioned people who sit with their traditions. ಹಳೆಯ ವಿಷಯಗಳನ್ನು ಇಟ್ಕೊಂಡು ಸಂಪ್ರದಾಯವನ್ನು ಹಿಂಬಾಲಿಸುವಂತ ಈ ಜನರ ಮಾತನ್ನ ನೀವು ಕೇಳಕ್ ಹೋಗ್ಬೇಡ್ರಿ. You bless the sisters. If you can't bless all the brothers in your church, go and bless the sisters in different places. ನಿಮ್ಮ ಸಭೆಯಲ್ಲಿರುವಂತ ಸಹೋದರರನ್ನ ನೀವು ಆಶೀರ್ವದಿಸಲು ಆಗ್ತಾ ಇಲ್ಲ ಅಂದ್ರೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಇತರ ಸಹೋದರಿಯರನ್ನ ನೀವು ಆಶೀರ್ವದಿಸುವವರಾಗಿರ್ರಿ. People come and visit your home, bless them with a 2-minute word of prophecy. ನಿಮ್ಮ ಮನೆಗೆ ನಿಮ್ಮನ್ನು ಸಂಧಿಸಲು ಯಾರಾದರೂ ಬಂದಾಗ ಅವರನ್ನು 2 ನಿಮಿಷದ ಅವಧಿಯಲ್ಲಿ ಪ್ರವಾದನ ಮಾತಿನಿಂದ ಅವರನ್ನು ಆಶೀರ್ವದಿಸಿರಿ. God can use you and God can open doors for you no matter who tries to shut them. ನಿಮ್ಮನ್ನು ಯಾರೇ ನಿಲ್ಲಿಸಲು ಪ್ರಯತ್ನಿಸಿದರೂ ಕೂಡ ದೇವರು ನಿಮಗಾಗಿ ಕದವನ್ನು ತೆರೆಯುತ್ತಾರೆ ಮತ್ತು ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾರೆ. I really believe we need to get rid of this imbalance. It's a terrible imbalance. ನಾವು ಈ ಒಂದು ಅಸಮತೋಲನವಾದಂಥ ಭಯಾನಕ ಅಸಮತೋಲನದಿಂದ ಹೊರಗೆ ಬರಬೇಕು. I don't know how many people will take it seriously. ಎಷ್ಟು ಜನ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ನನಗೆ ಗೊತ್ತಿಲ್ಲ. I've spoken on these things before, but some people still continue with their imbalance. ಈ ವಿಷಯದ ಕುರಿತಾಗಿ ನಾನು ಅನೇಕ ಸಲ ಮಾತನಾಡಿದ್ದೀನಿ, ಆದರೂ ಕೂಡ ಅನೇಕ ಜನರು ಈ ಅಸಮತೋಲನವನ್ನ ಇನ್ನೂ ಕೂಡ ನಡೆಸ್ತಾ ಇದ್ದಾರೆ. That's why I want to show it to you from the word. ಅದಕ್ಕಾಗಿ ನಾನು ನಿಮಗೆ ವಚನದಿಂದ ತೋರಿಸಿ ಕೊಡ್ತಾ ಇದ್ದೀನಿ. We are hindering God's work when we don't stand before him. ನಾವು ದೇವರ ಮುಂದೆ ನಿಲ್ಲದೆ ಇರುವ ಕಾರಣದಿಂದ ನಾವು ದೇವರ ಕಾರ್ಯಕ್ಕೆ ಅಡ್ಡಿ ಮಾಡ್ತಾ ಇದ್ದೀವಿ ಅಥವಾ ಅದಕ್ಕೆ ತಡೆ ಒಡ್ತಾ ಇದ್ದೀವಿ. And we don't, the Lord once told the Pharisees, you won't enter the kingdom yourselves. ಕರ್ತನು ಫರಿಸಾಯರಿಗೆ ಒಂದು ಬಾರಿ ಈ ರೀತಿಯಾಗಿ ಹೇಳಿದ್ರು, ನಿಮಗೆ ನೀವೇ ದೇವರ ರಾಜ್ಯಕ್ಕೆ ಪ್ರವೇಶ ಹೊಂದಲು ಆಗೋದಿಲ್ಲ ಅಂತ. And you won't let other people who want to enter. ನೀವು ಇತರರನ್ನು ಕೂಡ ದೇವರ ರಾಜ್ಯಕ್ಕೆ ಪ್ರವೇಶ ಹೊಂದುವಂತೆ ಬಿಡೋದಿಲ್ಲ ಅಂತ ದೇವರು ಹೇಳಿದ್ರು. That's what I sometimes feel about some brothers. ಅದಕ್ಕಾಗಿ ನನಗೆ ಇತರರ ಸಹೋದರರ ಬಗ್ಗೆ ನನಗೆ ಈ ರೀತಿಯಾಗಿ ಭಾವನೆ ಮೂಡುತ್ತೆ. You got nothing to say yourselves, and some sister who's wholehearted, you won't let her speak also. What type of Pharisee are you? ನಿಮ್ಮ ಬಳಿ ಹೇಳಲು ಏನೂ ಉಳಿದಿರುವುದಿಲ್ಲ, ಆದರೆ ನಿಮ್ಮ ಸಭೆಯಲ್ಲಿ ಸಹೋದರಿ ಬಹಳ ಪೂರ್ಣ ಹೃದಯದಿಂದ ಇರ್ತಾರೆ, ಅವ್ರನ್ನೂ ಕೂಡ ನೀವು ಮಾತನಾಡಕ್ ಬಿಡೋದಿಲ್ಲ.
ಹೀಗಿದ್ದಾಗ ನೀವು ಎಂತಹ ಫರಿಸಾಯರಾಗಿರ್ತೀರಿ ಗೊತ್ತಾ? You got nothing to say yourself. You bore everybody for 45 minutes with your message. ನಿಮಗೆ ಹೇಳಲು ಏನೂ ಉಳಿದಿರುವುದಿಲ್ಲ. ನೀವು ಕೊಡುವಂಥ 45 ನಿಮಿಷದ ಸಂದೇಶದಿಂದ ಅನೇಕರನ್ನ ಬೇಸರಪಡಿಸ್ತೀರಿ. And some sister there may be more spiritual, you won't let her speak. ಕೆಲವು ಸಹೋದರಿಯರು ಬಹಳ ಆತ್ಮಿಕರಾಗಿರ್ತಾರೆ, ನೀವು ಅವರನ್ನ ಅನುಮತಿಸೋದಿಲ್ಲ ಮಾತನಾಡಲು. Exactly like the Pharisees, you hinder them from you don't enter the kingdom yourself, you won't let others enter the kingdom. ಫರಿಸಾಯರ ರೀತಿಯಲ್ಲಿ ನೀವು ಇರ್ತೀರಿ, ಅವರು ಕೂಡ ದೇವರ ರಾಜ್ಯವನ್ನು ಪ್ರವೇಶ ಹೊಂದೋದಿಲ್ಲ, ಇತರರನ್ನು ಕೂಡ ದೇವರ ರಾಜ್ಯ ಪ್ರವೇಶಿಸಲು ಬಿಡೋದಿಲ್ಲ, ಅವ್ರಿಗೂ ನೀವು ತಡೆ ಒಡ್ತೀರಿ. ನೀವು We've got to get rid of this imbalance. ನಾವು ಈ ಒಂದು ರೀತಿಯ ಅಸಮತೋಲನದಿಂದ ಹೊರಗೆ ಬರಬೇಕು. Lot of loss has come to our churches because we think God only uses brothers. ದೇವರು ಸಹೋದರರನ್ನ ಮಾತ್ರ ಉಪಯೋಗಿಸಿಕೊಳ್ಳುತ್ತಾನೆ ಎಂದು ಯೋಚಿಸುವ ಮುಖಾಂತರ ನಮ್ಮ ಸಭೆಗಳಿಗೆ ಬಹುದೊಡ್ಡ ನಷ್ಟವನ್ನ ನಾವು ತರುವವರಾಗಿರ್ತೇವೆ. That is the biggest rubbish I've ever heard. ನಾನು ಎಂದಿಗೂ ಕೇಳದೇ ಇದ್ದಂತಹ ಕಸ ಇದು. It's all right for the Plymouth brethren, let them hold on to that teaching. It's not in scripture. ಬ್ರದರನ್ ರೀತಿಯ ಸಭೆಗೆ ಇದು ಸರಿ, ಅದು ಅಲ್ಲಿ ಅವರು ಹೇಳುವಂಥದ್ದು ವಚನಗಳಲ್ಲಿ ಇರೋದಿಲ್ಲ. Jesus had co-workers who were women. Paul had co-workers who were women. ಯೇಸು ಸ್ವಾಮಿ ಜೊತೆಲಿದ್ದಂಥ ಜೊತೆ ಕೆಲಸಗಾರರು ಸ್ತ್ರೀಯರಾಗಿದ್ದರು. ಪೌಲನ ಜೊತೆ ಕೆಲಸಗಾರರು ಕೂಡ ಸ್ತ್ರೀಯರಾಗಿದ್ದರು. Aquila and Priscilla knew the word so well that Aquila needed Priscilla, his wife's help, to be able to convince Apollos about the right doctrine. ಅಕ್ವಿಲನು ಮತ್ತು ಪ್ರಿಸ್ಕಿಲ್ಲಳು ದೇವರ ವಾಕ್ಯವನ್ನ ಚೆನ್ನಾಗಿ ಅರಿತವರಾಗಿದ್ದರು. ಅಕ್ವಿಲನಿಗೆ ತನ್ನ ಹೆಂಡತಿಯಾದ ಪ್ರಿಸ್ಕಿಲ್ಲಳ ಅವಶ್ಯಕತೆ ಇತ್ತು, ಅಪೊಲ್ಲೋಸನಿಗೆ ಸರಿಯಾದ ಸಿದ್ಧಾಂತವನ್ನ ಒಪ್ಪಿಸಲು. It's in scripture. ಇದು ವಚನಗಳಲ್ಲಿ ಇದೆ. But it all depends on the control of the tongue. That's very, very important. If you don't control the tongue, whether you're brother or sister, it makes no difference. ಆದರೆ ಇವೆಲ್ಲ ಅವಲಂಬಿತ ಆಗಿರೋದು ನಿಮ್ಮ ನಾಲಿಗೆಯನ್ನ ನಿಯಂತ್ರಣದಲ್ಲಿಡೋದ್ರಿಂದ. ಇದು ಬಹಳ ಮುಖ್ಯ. ನೀವು ಸಹೋದರ ಮತ್ತು ಸಹೋದರಿ ಯಾರೇ ಆಗಿರಲಿ, ನಿಮ್ಮ ನಾಲಿಗೆಯನ್ನ ನಿಯಂತ್ರಣದಲ್ಲಿ ಇಡ್ತಾ ಇಲ್ಲ ಅಂದ್ರೆ ಅದು ಅಷ್ಟು ವ್ಯತ್ಯಾಸ ತರಲ್ಲ. Remember, among the 120 on which the tongues of fire rested, how many of you know whether there were any women there? ನೆನಪಿಡ್ರಿ, ಅಲ್ಲಿದ್ದಂಥ 120 ಜನರ ಮೇಲೆ ನಾಲಿಗೆಗಳು ಬೆಂಕಿಯಂತೆ ಅವರಿಗೆ ಕಾಣಿಸಿಕೊಂಡು ಪ್ರತಿಯೊಬ್ಬರ ಮೇಲೆ ಕೂತುಕೊಂಡಿತ್ತು. ಎಷ್ಟು ಜನ ನೆನೆಸ್ತೀರಿ ಅಲ್ಲಿ ಎಷ್ಟು ಜನ ಸ್ತ್ರೀಯರಿದ್ರು ಅಂತ? You know whether all 120 were men? ಅಲ್ಲಿದ್ದಂಥ 120 ಜನನು ಪುರುಷರು ಅಂತ ನೆನೆಸ್ತೀರಾ ನೀವು? In the Old Testament, when Moses said call 70 people, they were all men on whom the Spirit rested. ಹಳೆ ಒಡಂಬಡಿಕೆಯಲ್ಲಿ ಮೋಶೆಯು 70 ಜನರನ್ನ ಕರೆ ಕಳುಹಿಸಿದಾಗ ಅವರೆಲ್ಲರೂ ಪುರುಷರಾಗಿದ್ದರು, ಅವರೆಲ್ಲರ ಮೇಲೆ ಆತ್ಮವು ಇಳಿದು ಬಂತು. You read that in Numbers, call 70 people, let the Spirit fall upon them. They were all men, but that was old covenant. ಅರಣ್ಯಕಾಂಡದಲ್ಲಿ ನೀವು ಓದೋದಾದ್ರೆ ಮೋಶೆ 70 ಜನರನ್ನ ಕರೀತಾನೆ, ಅವರೆಲ್ಲರೂ ಪುರುಷರಾಗಿದ್ರು, ಅವರ ಮೇಲೆ ಆತ್ಮವು ನೆಲೆಗೊಂಡಿತು. ಆದರೆ ಅದು ಹಳೆ ಒಡಂಬಡಿಕೆ. But you read in Acts chapter 1 that when the Spirit fell upon the 120, a number of them were women. ನೀವು ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ನೀವು ಓದೋದಾದ್ರೆ ಅಲ್ಲಿ 120 ಜನರ ಮೇಲೆ ಆತ್ಮನು ಸುರಿಯಲ್ಪಟ್ಟನು. ಅಲ್ಲಿ ಅನೇಕ ಪುರುಷರಿದ್ದರು, ಅನೇಕ ಸಂಖ್ಯೆಯಲ್ಲಿ ಸ್ತ್ರೀಯರು ಕೂಡ ಇದ್ದರು. Who spoke in tongues. Tongues of fire rested on women. ಅವರು ಅನ್ಯ ಭಾಷೆಯಲ್ಲಿ ಮಾತನಾಡಿದರು, ಬೆಂಕಿಯ ನಾಲಿಗೆಗಳು ಅವರ ಮೇಲೆ ಬಂದು ಕೂತುಕೊಂಡಿತು. I wish all the brothers would understand that. ಎಲ್ಲ ಸಹೋದರರು ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ಬಯಸುತ್ತೇನೆ. And get rid of the brethren traditions. ಆ ಒಂದು ಬ್ರದರನ್ ರೀತಿಯ ಸಂಪ್ರದಾಯ ಅಥವಾ ಒಂದು ಆಚರಣೆಯಿಂದ ಹೊರಗೆ ಬನ್ರಿ. Seek to live before God. ದೇವರ ಎದುರುಗಡೆ ಜೀವಿಸಲು ಕಲಿಯಿರಿ.